ಲೋಹಿತ್ 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 ಅಂದರೆ ಏನಾದರೂ ಒಂದು ಸಾಸಿವೆ ಕಾಳಷ್ಟಾದರೂ ನೀವು ದಾಖಲೆ ಕೊಡಬೇಕಾಗಿತ್ತು, ಅದನ್ನು ರಿಪೋರ್ಟ್ ಅಟ್ಯಾಚ್ ಮಾಡಬೇಕಾಗಿತ್ತು, ಯಾವುದಾದ್ರು ಸರಿ, ಅದು ನ್ಯಾಷನಲ್ ಬ್ಯೂರೋ ಆಫ್ ಕ್ರೈಮ್ ರೆಕಾರ್ಡ್ಸು ಒಂದೊಂದು ಏನಾದರೂ ಇಡಬೇಕಾಗಿತ್ತು. ಅದರಲ್ಲಿ ಏನೂ ಮಾಡಿಲ್ಲ ನೀವು. ಚೆನ್ನಾಗಿ ಗ್ರಾಫಿಕ್ಸ್ ವರ್ಕ್ ಮಾಡಿದ್ದೀರಿ, ಅದರಲ್ಲಿ ದುಡ್ಡಿನ ಮೂಟೆಗಳ ಮೇಲೆ ಕಂತೆಗಳ ಮೇಲೆ ಅವನು ಕೂರಿಸ್ಬಿಟ್ಟಿದ್ದೀರಿ, ಇಬ್ಬರು ನೋಡಿ ಸಿ ಎಮ್ನ ಡಿ ಸಿ ಎಮ್ನ ಅಂತ. ಓಕೆ ನೋಡಿ, ಈ ಪ್ರಜಾಪ್ರಭುತ್ವದ ಒಂದು ದ ಬ್ಯೂಟಿ ಆಫ್ ದ ಡೆಮೋಕ್ರಸಿ ಆ ವಿರೋಧ ಪಕ್ಷದಲ್ಲಿ ವಿರೋಧ ಆಗಬೇಕಾಗಿರೋದ್ರಿಂದ ಚರ್ಚೆಗಳು, ಆರೋಗ್ಯಕರವಾದಂಥ ಚರ್ಚೆಗಳು ಆದರೆ ಅದು ಇನ್ನೂ ಸಹ ಆ ಒಂದು ಗುಣಮಟ್ಟ, ಅದು ಬದುಕುವ ಅಥವಾ ಒಂದು ಕಾರ್ಯಶೈಲಿಯ ಒಂದು ಗುಣಮಟ್ಟ ಸರ್ಕಾರದ್ದು ಅವರಿಗೆ ಅನುಕೂಲ ಆಗುತ್ತೆ. ನಾವು ಪ್ರಶ್ನೆ ಮಾಡಿದ್ರೆ ಅವ್ರು ಸುಧಾರಣೆ ಮಾಡೋಕ್ಕೆ ಅವರಿಗೆ ನಾವು ಒಂದು ರೀತಿಯಲ್ಲಿ ಸಹಕಾರ ನೀಡಿದಂಗೆ, ಅವರು ಅದನ್ನು ಸಕಾರಾತ್ಮಕವಾಗಿ ಸ್ವೀಕರಿಸ್ದಲೇ ನಮ್ಮನ್ನು ಒಂದು ರೀತಿ ಎದುರಿಸೋಕ್ಕೆ ಬೆದರ್ಸೋಕ್ಕೆ ಪ್ರಯತ್ನ ಮಾಡ್ತೀರಾ ಅಂತ. ಇದು ಒಂದು ಏನು ನಾವು ಚಾರ್ಜ್ ಶೀಟ್ ಅಂತ ಒಂದು ಏನಿದೆ, ವಿರೋಧ ಪಕ್ಷದ ಒಂದು ಭಾಗವಾಗಿ ನಾವು ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ಅಥವಾ ನಮ್ಮ ಪಾರ್ಟಿ ಕರ್ನಾಟಕದ ಜನರ ಬದುಕಿಗೆ ಶಾಪವಾದ ವಸೂಲಿ ಸರ್ಕಾರ, ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳ ಚಾರ್ಜ್ ಶೀಟ್ ಅಂತೇಳಿ ಸಾಕಷ್ಟು ವಿವರಗಳೊಂದಿಗೆ 8 ಪುಟಗಳು ನಾವು ಜನಸಾಮಾನ್ಯರಿಗೆ ಅರ್ಥ ಆಗೋ ರೀತಿಯಲ್ಲಿ, ಜನ ವಿರೋಧಿ ಸರ್ಕಾರದ ಮನಮುಟ್ಟೋ ರೀತಿಯಲ್ಲಿ ಇಂಟರ್ಪ್ಟ್ ಮಾಡ್ತಾನೆ. ಸರಿ, ಎಂತ ತಿಳ್ಕೊಬೇಡಿ, ನಾನು ಯೂಶಲಿ ಇಂಟರ್ಪ್ಟ್ ಮಾಡಲ್ಲ ಡಿಬೇಟ್ಗಳಲ್ಲಿ. ನಾನು ಪೂರ್ತಿ ಅವ್ರಿಗೆ ಅವಕಾಶ ಕೊಡ್ತೀನಿ, ನಿಮಗೂ ಅವಕಾಶ ಕೊಡ್ತಾ ಇದ್ದೀನಿ. ಅವ್ರು ಹೇಳಿದ್ದೇನು ಅಂದರೆ, ನೀವು ಆರೋಪ ಆದರೂ ಇಟ್ಕೊಳ್ಳಿ, ವಿವರ ಅಂತಾದರೂ ಇಟ್ಕೊಳ್ಳಿ, ಆಧಾರವೇ ಇಲ್ದಿರತಕ್ಕಂಥದ್ದು ಮಾಡಿದ್ದೀರಿ. ಎಲ್ಲಿಯಾದರೂ ಯಾವುದಾದ್ರೂ ತನಿಖಾ ಸಂಸ್ಥೆದ್ದು ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸು ಏನಾದರೂ ಅಟ್ಯಾಚ್ ಮಾಡಬೇಕಾಗಿತ್ತು ನಾವು ಕೇಳ್ತೀವಿ. ನಿಮ್ಮ ಕ್ವಶನ್ ಪೇಪರ್ ಇಟ್ ಸೆಲ್ಫ್ ರಾಂಗ್ ಇದೆ ಅಂತ. ನಮ್ಮ ಚಾರ್ಜ್ ಶೀಟಲ್ಲಿ ಸಂಪೂರ್ಣ ಅಂತ ಮಾಹಿತಿ ಇದೆ. ಸುಮಾರು 49 ವಸ್ತುಗಳಿಗೆ ಅವರು ಬೆಲೆ ಏರಿಕೆ ಮಾಡಿದ್ದಾರೆ. ಅದನ್ನ ಜನಸಾಮಾನ್ಯರಿಗೆ ಆಲ್ರೆಡಿ ಅದು ಅನುಭವಿಸ್ತಿದ್ದಾರೆ ಆ ನರಕನ. ನಂದಿನಿ ಹಾಲ್ ಆಗಿರ್ಬೋದು, KSRTC ಬಸ್, ಪೆಟ್ರೋಲ್, ಡೀಸೆಲ್, ನೀರಿನ ಶುಲ್ಕ, ವಿದ್ಯುತ್ ಶುಲ್ಕ, ಮೆಟ್ರೋ ರೈಲು, ಸ್ಮಾರ್ಟ್ ಮೀಟ್ರೋ, ಆಮೇಲೆ ಸ್ಟಾಂಪ್ ಡ್ಯೂಟಿ, ಅಫಿಡವಿಟ್, ಇವೆಲ್ಲ ಇನ್ನೂ ಹಲವಾರಿದೆ. ಒಂದಲ್ಲ, ಪಾರ್ಕಿಂಗ್ ಶುಲ್ಕ ಆಗಿರ್ಬೋದು, ಕಸದ ಸೆಸ್ ಆಗಿರ್ಬೋದು, ಸಾಕು. ಆಮೇಲೆ ಇದು ಟ್ರಾನ್ಸ್ಫಾರ್ಮರ್ 25,000 3 ಲಕ್ಷ ಆಗಿರೋಂಥದ್ದು. ಇದು ಜನಸಾಮಾನ್ಯರು ಒಂದು ಭಾವನೆಗಳನ್ನು ಅರ್ಥ ಮಾಡ್ಕೊಂಡು ನಾವು ಒಂದು ಅಭಿಪ್ರಾಯನ ಒಂದು ಮುದ್ರಣ ಮಾಡಿಸಿ ತಿಳಿಸುವಂತ ಪ್ರಯತ್ನ ಆಗ್ತಿದೆ. ಇದ್ರಲ್ಲಿ ಎಲ್ಲಿ ತಪ್ಪಿದೆ? ಇನ್ನೊಂದು ಇವ್ರು ಹೇಳ್ತಾ ಇದ್ರು, ಇದು ಯಾವುದು ನಮ್ಮ ವೈಟ್ ಪೇಪರ್ ಅಥವಾ ಶ್ವೇತಪತ್ರ ನಾವು ಬಿಡುಗಡೆ ಮಾಡಿದೀವಿ, ಎಲ್ಲ ರೀತಿಯಲ್ಲಿ ನಾವು ಖರ್ಚು ವೆಚ್ಚಗಳೆಲ್ಲ ನಾವು ಬಜೆಟ್ ಸಂದರ್ಭದಲ್ಲಿ ನಾವು ತಿಳಿಸ್ತೀವಿ ಅಂತೇಳಿ. ನಿಮಗೆ ಗೊತ್ತಿರಂಗೆ ಇವಾಗ ಕಳೆದ 2 ವರ್ಷದಲ್ಲಿ 3,06,986 ಕೋಟಿ ಸಾಲ ಆಗಿದೆ. GDP ನಮ್ಮ ಕರ್ನಾಟಕದ್ದು ಸಂಪೂರ್ಣವಾಗಿ ಹಿನ್ನಡೆಯಾಗಿದೆ, 4.66 ಡ್ರಾಪ್ ಆಗಿದೆ. ಸೊ ಈ ನಿಟ್ಟಿನಲ್ಲಿ ಏನು ನಾವು ಕೊಟ್ಟಿರೋಂಥ ಮಾಹಿತಿ ಇದೆ, ಸಂಪೂರ್ಣವಾಗಿ ಒಂದು ಸತ್ಯಕ್ಕೆ ಹತ್ರ ಇರೋಂಥದ್ದು ವಿಚಾರ. ಈಗ ನಾವೇನು ಇವರ ಒಂದು ಸೆಕೆಂಡ್ ಹೈಯೆಸ್ಟ್ GDP ಎಂಟೈರ್ ನೇಷನ್ ಅಲ್ಲಿ ನಮ್ಮ ರಾಜ್ಯ ಸೆಕೆಂಡ್ ಹೈಯೆಸ್ಟ್ ಅಲ್ಲಿ ಇದೆ. ನಮ್ಮ ರಾಜ್ಯ GDP ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯಿಂಗ್ ಇರಬಹುದು. ಬಟ್ ದ ವಾಲ್ಯೂಮ್ ಆಫ್ ದ ಬಿಸ್ನೆಸ್ ಇದೆಯಲ್ಲ, ಆ ಒಂದು ನಮ್ಮ ಭೌಗೋಳಿಕವಾದಂಥದ್ದು ಏನು ವ್ಯವಹಾರ ಆಗ್ತಿದೆ, ಆ ನಿಟ್ಟಿನಲ್ಲಿ ಆ ಗ್ರೋತ್ ಆಗ್ಬೇಕಿತ್ತಲ್ಲ, ಆ ಗ್ರೋತ್ ಆ ಮಟ್ಟಕ್ಕೆ ಆಗ್ತಾ ಇಲ್ಲ ಅಂತ. ಗ್ರೋತ್ ಆದ್ರೆ ಟ್ಯಾಕ್ಸ್ ಜಾಸ್ತಿ ಕಟ್ಟಕ್ಕಾಗೋದು. ಗ್ರೋತ್ ಆಗದೆ ಟ್ಯಾಕ್ಸ್ ಯಾರು? ಈಗ ವಾಲ್ಯೂಮ್ ಆಫ್ ಬಿಸ್ನೆಸ್ ಇಲ್ಲದೆ ಟ್ಯಾಕ್ಸ್ ಯಾರು ಕಟ್ತಾರೆ? ಅಲ್ಲಿ ವ್ಯವಹಾರನೇ ಇಲ್ಲದೆ, ಯಾವುದೇ ಒಂದು ರೀತಿಯ ಒಂದು ಸಾಂದರ್ಭಿಕವಾಗಿ ವ್ಯವಹಾರ ಇಲ್ಲದೆ ಟ್ಯಾಕ್ಸ್ ಯಾಕೆ ಕಟ್ತೀವಿ? ಸಪೋಸ್ ಯು ಕಂಪೇರ್ ಟು ಎ ಸ್ಟೇಟ್ ಲೈಕ್ ಬಿಹಾರ್, ಎಕ್ಸಾಂಪಲ್ ಯಾವುದೋ ಒಂದು XYZ, ನಾನು ಯಾವುದು ಹೆಸರು ಹೇಳಕ್ಕೆ ಇಷ್ಟಪಡಲ್ಲ, ಅಲ್ಲಿ ಜಾಸ್ತಿ ಮಿಷನರಿ ಇದು ಏನು ಸಂಸ್ಥೆಗಳಿಲ್ಲ, ಕಾರ್ಖಾನೆಗಳಿಲ್ಲ, ಇನ್ನೊಂದಿಲ್ಲ ಮತ್ತೊಂದಿಲ್ಲ ಅಂತಾನೆ ಅವ್ರ ಹಿಂದೆ ಇರೋದು. ನಾವು ಜಾಸ್ತಿ ಕಟ್ತಾ ಇದ್ದೀವಿ ಅಂದ್ರೆ ನಾವು ಟ್ಯಾಕ್ಸ್ ಇದರಿಂದ ನಮ್ಮ ಕರ್ನಾಟಕದಿಂದ ಆದಾಯ ಜಾಸ್ತಿ ಹೋಗ್ತದೆ. ದಟ್ ಮೀನ್ಸ್ ವಿ ಆರ್ ಡೂಯಿಂಗ್ ಬಿಸ್ನೆಸ್. ಆ ಆದಾಯದ ವೇವ್ ಲೆಂತ್ ಆಫ್ ಫ್ರೀಕ್ವೆನ್ಸಿಗೆ ನಿಮ್ಮ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ನಮ್ಮ ಪ್ರಶ್ನೆ. ಏನು ನಮ್ಮ ಟ್ಯಾಕ್ಸ್ ಸಂಗ್ರಹ ಆಗ್ತಾ ಇದೆ, ಆ ಟ್ಯಾಕ್ಸ್ ಸಂಗ್ರಹದಲ್ಲಿ ಇವರ ಅಭಿವೃದ್ಧಿ ಏನಿದೆ, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಏನ್ ಮಾಡಬೇಕು ಆ ರೀತಿ ಮಾಡಿದ್ರೆ ದುಂದು ವೆಚ್ಚ ಮಾಡಿ ಸಾಕಷ್ಟು ಜನಗಳಿಗೆ ಒಂದು ರೀತಿ ಲೂಟಿ ಮಾಡೋ ಅಂತ ಒಂದು ಪ್ರಯತ್ನ ಇದೆ. ದುಂದು ವೆಚ್ಚ ನಿಮ್ಮ ಅರ್ಥದಲ್ಲಿ ಗ್ಯಾರಂಟಿ ಸ್ಕೀಮ್ಸ್ ಅಂತ ನಾನು ಕನ್ಸಿಡರ್ ಮಾಡಬಹುದಾ? ಗ್ಯಾರಂಟಿ ಸ್ಕೀಮ್ಸ್ ಆ ಸ್ಕೀಮ್ ನ ನಾವು ಇದು ಮಾಡಲ್ಲ, ಏನೋ ವಿರೋಧ ಪಡಿಸಲ್ಲ. ನನಗೆ ಪರ್ಟಿಕ್ಯುಲರ್ ಬೇಕು ಲೋಹಿತ್. ದುಂದು ವೆಚ್ಚ ಅಂದ್ರೆ ಇಂತಿಂತ ಸೆಕ್ಟರ್ಗಳಲ್ಲಿ ಇವರಿಷ್ಟು ದುಂದು ವೆಚ್ಚ ಕೇಳ್ತೀನಿ. ಅದನ್ನ ದುಂದು ವೆಚ್ಚ ಅಂದ್ರೆ ಇದೇ ಹೇಳ್ತೀನಿ ಕೇಳಿ ಸರ್. ಮೊನ್ನೆ ಒಂದು ಇದು ಇದಾಯ್ತು, ಏನೋ ವಿಶ್ವ ವಾಣಿಜ್ಯ ಏನೋ ಹೇಳ್ತಾರೆ, ಇನ್ವೆಸ್ಟರ್ಸ್ ಮೀಟ್ ಆಯ್ತು, ಜಿಮ್ ಆಯ್ತು. ಆ ಜಿಮ್ಮಿಗೆ ಲೆಕ್ಕ ಇಲ್ಲ, ಪುಸ್ತಕ ಇಲ್ಲ, ಸಾವಿರಾರು ಕೋಟಿ ಖರ್ಚು ಮಾಡಿದ್ದಾರೆ. ಆಯ್ತು, ಮಾಡಿದ್ದಾರೆ, ಇನ್ವೆಸ್ಟ್ಮೆಂಟ್ ಬಂದಿರ್ಬೋದು, ಅದು ಬಂದಾದ್ಮೇಲೆ ಖಾತ್ರಿ ಆಗುತ್ತೆ. ಬಟ್ ಅಲ್ಲಿ ಆ ಖರ್ಚಿದೆಯಲ್ಲ, ₹1 ಖರ್ಚಾಗಿರೋಂಥದ್ದು ₹1,000 ತೋರಿಸಿದ್ದಾರೆ. ಅದನ್ನೆಲ್ಲ ಕಂಪ್ಲೇಂಟ್ ಮಾಡಿದ್ರ? ಅದ್ರ ಬಗ್ಗೆ ನಾವು ಪ್ರಶ್ನೆ ಮಾಡಿದೀವಿ. ಕಂಪ್ಲೇಂಟ್ ಮಾಡಿದ್ರ? ಎಸ್, ಕಂಪ್ಲೇಂಟ್ ಮಾಡಿದೀವಿ. ವಿತ್ ಅಡಿಕ್ವೇಟ್ ಪ್ರೂಫ್? ಎಸ್, ವಿ ಹ್ಯಾವ್ ಡನ್. ಏನಿದು ಜಿಮ್
ಜಿಮ್ದೇನೋ ಎತ್ತಿದ್ದಾರೆ. ನಾನು ಇದರಲ್ಲಿ ಈ ಬುಕ್ಗಳಲ್ಲಿ ಜಿಮ್ ಇದ್ದಂಗೆ ಇಲ್ಲ ಅಕಸ್ಮಾತ್ ಇದ್ರೆ ನಂಗೆ ಮೆನ್ಷನ್ ಇಲ್ಲ, ಖಂಡಿತ ಈ ಬುಕ್ಕಲ್ಲಿ ಇಲ್ಲ. ನಾನು ನೋಡ್ದಂಗೆ ಜಿಮ್ ಇಲ್ಲ, ಇದರಲ್ಲಿ ಇಲ್ಲ. ಇದರಲ್ಲಿ ಜಿಮ್ ಆಮೇಲೆ ಜಿಮ್ ಕೋಟಿ ಖರ್ಚು ಮಾಡಿದ್ರೆ ಸೈಮಲ್ಟೇನಿಯಸ್ಲಿ ಆಯ್ತು. ಏರ್ ಶೋ ಪ್ಲಸ್ ಜಿಮ್ ಎರಡು ನಡೀತಾ ಇತ್ತು. ಜಿಮ್ ಬಗ್ಗೆ ನಮ್ಮ ಸ್ನೇಹಿತರು ಲೋಹಿತ್ ಅವ್ರು ಇಲ್ಲೇ ಹೇಳ್ತಾ ಇರೋದು. ಯಾಕಂದ್ರೆ ನಾನು ಇವರು ಅದ್ರಲ್ಲಿ ಕೇಳಿಲ್ಲ, ಅದಕ್ಕೆ ಪಕ್ಷದವ್ರು ಅಲ್ಲಲ್ಲ, ಇಲ್ಲಿ ಈ ಚಾರ್ಜ್ ಶೀಟ್ ಅಲ್ಲಿ ಹಾಕೋದಲ್ಲ, ಇವರು ಪಕ್ಷದವ್ರು ಕೂಡ ಯಾವುದೇ ಒಂದು ವೇದಿಕೆಯಲ್ಲಿ ಹೇಳ್ತಿರ್ತಕ್ಕಂಥ ನನ್ನ ಗಮನಕ್ಕಂತೂ ಜಿಮ್ ಬಗ್ಗೆ ಖಂಡಿತ ಬಂದಿಲ್ಲ. ಇದು ಇವ್ರು ಹೇಳ್ತಾ ಇದ್ದಾರೆ. ಇದಕ್ಕೆ ಅದನ್ನ ನಾನು ಯಾವ ರೀತಿ ಹೇಳ್ಬೋದು ಗೊತ್ತಿಲ್ಲ. ಉದಾಹರಣೆಯಾಗಿ ಖರ್ಚು ವೆಚ್ಚ ಯಾವ ರೀತಿ ಅವರು ಅಲ್ಲ, ಅಸಮರ್ಪಕವಾಗಿ ಅದಿಲ್ವೇ ಇಲ್ಲ. ನೀವು ಹೇಳ್ತಾ ಇರ್ತಕ್ಕಂಥದ್ದು ಅಸಮಂಜಸ. ಯಾಕೆ ಅಂದ್ರೆ ನಾನು ಹೇಳೋದೇನು ಗೊತ್ತಾ, ಈಗ ನೀವು ಏನೇ ಆರೋಪ ಮಾಡಿದಾಗ ಇದನ್ನ ಲಕ್ಷಾಂತರ ಜನ ಕೋಟ್ಯಾಂತರ ಜನ ನೋಡ್ತಾ ಇರ್ತಾರೆ. ಇದನ್ನು ನಾನು ಹೇಳೋದೇನೆಂದರೆ ಇಂಥದ್ದು ಹಿಂಗಾಗಿದೆ, ಈ ಥರದ್ದು ಇದು ಮಾಡಿದ್ದೀರಿ ನೀವು. ಜಿಮ್ಗಿಲ್ಲಿ ಒಂದು ಟೀಗೆ ಇಷ್ಟು ಖರ್ಚಾಯಿತು, ನೀವು ಇಷ್ಟು ಬಿಲ್ ಮಾಡಿದ್ದೀರಾ, ಸ್ಟೇಜ್ಗೆ ಇಷ್ಟು ಖರ್ಚಾಯಿತು, ನೀವು ಇಷ್ಟು ಮಾಡಿದ್ದೀರಿ. ಈ ಥರದ್ದು ಏನಾದರೂ ಬೇಕಲ್ಲ ನಮಗೆ? ನಾನು ಒಂದು ಯಾರಿಗಾದ್ರೂ ಅಷ್ಟೇ ಸೀಯಿಂಗ್ ಇಸ್ ಬಿಲೀವಿಂಗ್ ಅಲ್ವಲ್ಲ? ಸೀಯಿಂಗ್ ಇಸ್ ಬಿಲೀವಿಂಗ್. ಉದಾಹರಣೆಯಾಗಿ ನಿಮಗೆ ಕೊಟ್ಟಂತದ್ದು ಈ ರೀತಿ ನೀವು ಕೇಳಿದ್ರಲ್ಲ ದುಂದು ವೆಚ್ಚ ಅಂದ್ರೆ ಏನು ಅಂತ ಹೇಳಿ, ಈ ರೀತಿ ಹಲವಾರು ಒಂದು ಇವರ ಒಂದು ನನಗೆ ಅದನ್ನೇ ಪರ್ಟಿಕ್ಯುಲರ್ ಆಗಿ ಹೇಳಿ ಹಲವಾರು ಅನ್ನೋದು ಬೇಗ ಆಗ್ಬಿಡುತ್ತೆ. ಇಟ್ಸ್ ಅ ವೇಗ್ ಸ್ಟೇಟ್ಮೆಂಟ್ ಆಗ್ಬಿಡುತ್ತೆ. ನಾನು ಹೇಳ್ತಿರೋದು, ನಾನು ನಿಮ್ಮನ್ನು ತಡೀತಿಲ್ಲ, ನೀವೇನೇ ಹೇಳಿ. ಆ ಡಿಬೇಟ್ ಇರೋದೇ ಅದಕ್ಕೆ ಅಂದಾಗ ಎಲ್ಲಿ ಯಾವುದು ಏನಾಗಿದೆ. ಈಗ ನೀವು ಹೇಳಿದ್ರಿ ನೀರಿನ ಬೆಲೆ ಜಾಸ್ತಿ ಮಾಡಿದ್ರು, 49 ವಸ್ತುಗಳ ಬೆಲೆ ಏರಿಕೆ ಆಯಿತು, ವಿದ್ಯುತ್ ಬೆಲೆ ಜಾಸ್ತಿ ಮಾಡಿದ್ರು, ಹಾಲಿನ ಬೆಲೆ ಜಾಸ್ತಿ, ಈ ಥರದ್ದು ಹೇಳಿ ಡಿಬೇಟ್ ಮಾಡೋದ್ರ ಬಗ್ಗೆ. ಬಟ್ ಈ ಜಿಮ್ ಅಂತ ಹೇಳಿದಾಗ ನೀವು ಅದಕ್ಕೇನೋ ಪ್ರೂಫ್ ಇಟ್ಕೊಳ್ಬೇಕು ಅಂತ ನಾನು ಹೇಳೋದಷ್ಟೇ. ಅಲ್ಲ, ಕರೆಕ್ಟ್.